ಯೂಟ್ಯೂಬ್ ಬಾಂಧವರಿಗೆ ನನ್ನ ನಮಸ್ಕಾರಗಳು. ವೀಕ್ಷಕರೇ, ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ನಾನು ನಿಮಗೆ ಸ್ತ್ರೀ ಹಾಗೂ ಪುರುಷ ವಶೀಕರಣವನ್ನು ಮಾಡೋದು ಹೇಗಂತ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೂ ಈ ಒಂದು ಸ್ತ್ರೀ ಹಾಗೂ ಪುರುಷ ವಶೀಕರಣವನ್ನು ನೀವು ಮಾಡಬೇಕಾದ್ರೆ ತುಂಬ ನಿಮ್ಮ ಯೋಚನೆ ಹಾಗೂ ಆಲೋಚನೆ ಹಾಗೂ ಮನಸ್ಥಿತಿ ಎಲ್ಲ ತುಂಬ ಒಂದೇ ಕಡೆ ಇರಬೇಕು. ಯಾಕಂದರೆ ನೀವು ಇದನ್ನು ಒಂದು ಒಳ್ಳೆಯ ಕಾರ್ಯಕ್ಕಾಗಿ ನೀವು ಮಾಡ್ತಿದ್ದೀರ. ಯಾವ ಕಾರ್ಯ ಅಂತ ಹೇಳಿದ್ರೆ, ನಿಮ್ಮ ಹೆಂಡತಿ ಆಗಿರ್ಬೋದು, ಗಂಡ ಆಗಿರ್ಬೋದು, ಅಂದರೆ ಪ್ರೇಯಸಿ ಆಗಿರ್ಬೋದು, ಅಂದರೆ ಒಂದು ಇಷ್ಟಪಟ್ಟಂತಹ ವ್ಯಕ್ತಿ, ಸ್ತ್ರೀ ಆಗಿರ್ಬೋದು ಪುರುಷ ಆಗಿರ್ಬೋದು, ನಿಮ್ಮನ್ನು ಬಿಟ್ಟು ದೂರ ಹೋಗಿರ್ತಾರಲ್ಲ ಅಂಥವ್ರು ನಿಮ್ಮ ಬಳಿ ಪುನಃ ಬರಲು, ಅಂದರೆ ಈಗ ಇನ್ನೇನು ಡೈವರ್ಸ್ ಆಗಬೇಕು 3-4 ದಿನದೊಳಗೆ, ಅಂಥವ್ರನ್ನ ನೀವು ಪುನಃ ನಿಮಗೆ ಬೇಕು, ಅವ್ರ ಜೊತೆ ನೀವು ಚೆನ್ನಾಗಿ ಬಾಳಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಏನಾದರೂ ನಿಮಗೆ ಆಸಕ್ತಿ ಹಾಗೂ ಪುನಃ ನಿಮ್ಮ ಮನಸ್ಸಲ್ಲಿ ಏನಾದರೂ ಬಂದು ಅವ್ರು ನಿಮ್ಮ ಹತ್ರ ಬರಬೇಕಂತ ನಿಮ್ಮ ಮನಸ್ಸಲ್ಲಿ ಏನಾದರೂ ಬಂತು ಅಂದರೆ ನೀವು ಈ ರೀತಿಯಾಗಿ ಒಂದು ಚಿಕ್ಕದಾಗಿ ಒಂದು ಕಾರ್ಯವನ್ನು ಮಾಡ್ಕೊಳ್ಬೇಕು. ಯಾಕಂತ ಹೇಳಿದ್ರೆ, ಈ ಒಂದು ಚಿಕ್ಕ ಕಾರ್ಯ ಮಾಡೋದ್ರಿಂದ ನಿಮಗೇನೂ ನಷ್ಟ ಆಗೋದಿಲ್ಲ. ಆದರೆ ನೀವು ಈ ಒಂದು ಕಾರ್ಯವನ್ನು ಮಾಡಬೇಕಾದ್ರೆ ಒಂದು ಶ್ರದ್ಧೆ ಹಾಗೂ ಭಕ್ತಿಯಿಂದ ಮಾಡುವಂಥದ್ದು. ಶ್ರದ್ಧೆ ಹಾಗೂ ಭಕ್ತಿಯಿಂದ ನೀವು ಮಾಡಿದ್ದಾದಲ್ಲಿ ನಿಮಗೆ ಈ ಕಾರ್ಯ ನಿಮಗೆ ಫಲ ನೀಡ್ತದೆ ವೀಕ್ಷಕರೇ. ಹಾಗಾದರೆ ಅದು ಹೇಗಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನು ಮಾಡಲು ಬೇಕಾಗುವಂಥ ವಸ್ತುಗಳು ಕೇವಲ ಒಂದು ಎಲೆ, ಒಂದು ಲಿಂಬು, ಒಂದು ಮಾರ್ಕರ್ ಹಾಗೂ ಒಂದು ಕರ್ಪೂರ ಬೇಕು. ಇಷ್ಟು ವಸ್ತುಗಳು ನಿಮ್ಮ ಬಳಿ ಬೇಕು. ಬನ್ನಿ ಹಾಗಾದರೆ ಮಾಡೋದು ಹೇಗಂತ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ನೀವು ಒಂದು ಲಿಂಬು ಮೇಲೆ ನೀವು ಇಷ್ಟಪಟ್ಟಂತಹ ವ್ಯಕ್ತಿ, ಸ್ತ್ರೀ ಆಗಿದ್ದರೆ ಸ್ತ್ರೀ ಹೆಸರು ಮಂಜುಳ, ಪುರುಷ ಆಗಿದ್ದರೆ ಮಂಜು ಅಂತ ಹೆಸರು ಬರ್ಕೋಬೇಕು. ಈ ರೀತಿ ಹೆಸರು ಬರ್ಕೊಂಡ ನಂತರ ನೀವೇನು ಮಾಡಬೇಕು ಅಂದರೆ, ಇಲ್ಲಿ ಎಲೆ ಮೇಲೆ ಬರ್ಕೋಬೇಕು ಮಂಜು. ಈ ರೀತಿಯಾಗಿ ನೀವು ಬರ್ಕೊಂಡು ನಿಂತರೆ ಏನು ಮಾಡಬೇಕಂದ್ರೆ, ಕ್ಷಮಿಸಿ ನಾನು ನಿಮಗೆ ಇನ್ನೊಂದು ವಸ್ತುಗಳನ್ನು ಹೇಳೋದು ಮರೆತುಬಿಟ್ಟೆ. ಒಂದು ಕೆಂಪು ದಾರ ಬೇಕು. ಈ ರೀತಿಯಾಗಿ ನೀವು ಒಂದು ಕೆಂಪು ದಾರವನ್ನು ಇಟ್ಕೊಂಡು ಈ ರೀತಿಯಾಗಿ ಈ ಎಲೆಯನ್ನು ಈ ರೀತಿಯಾಗಿ ಮಡಚಿ ಏನು ಮಾಡಬೇಕು ಅಂದರೆ, ಈ ರೀತಿಯಾಗಿ ಕಟ್ಟಬೇಕು. ನೋಡಿ, ಈ ರೀತಿಯಾಗಿ ಕಟ್ಕೊಂಡು ನೀವು ಎಂತ ಮಾಡಬೇಕು ಅಂದರೆ, ನೆಕ್ಸ್ಟು ಇದರಲ್ಲಿ ಒಂದು ಕರ್ಪೂರವನ್ನು ಇಡಬೇಕು. ಇಲ್ಲಿ ಕರ್ಪೂರವನ್ನಿಟ್ಟು ನಿಮ್ಮ ಕೈಯಿಂದ ಹಸ್ತದಿಂದ ನೀವು ಈ ರೀತಿಯಾಗಿ ಇಟ್ಕೊಂಡು ದೇವರ ಮುಂದೆ ನೀವು ಅಂದರೆ ನೀವು ಇದನ್ನು ಸಂಕಲ್ಪ ಮಾಡ್ಕೋಬೇಕು. ದೇವರೇ, ನಾನು ಇಷ್ಟಪಟ್ಟಂತಹ ವ್ಯಕ್ತಿ ಅದೆಷ್ಟೇ ದೂರ ಹೋಗಿದ್ರು, ಅದೆಷ್ಟೇ ಏನೇ ಕಠಿಣವಾದ ಮನಸ್ಸಲ್ಲಿದ್ದರು, ನಾನು ಬೇಡ ಅಂತ ದೂರ ಆಗಿಲ್ಲ, ಅವ್ರಿಗೆ ಪುನಃ ನನ್ನ ಹತ್ರ ಬರೋ ಹಾಗೆ ಮಾಡುವಂಥ ನೀನು ಮನಸ್ಸು ಕೊಡು ಅಂತ ನೀವು ದೇವರ ಹತ್ರ ಆರತಿಯನ್ನು ಮಾಡಿಬಿಟ್ಟು, ಅಂದರೆ 3 ಸಲ ಸುಳಿಬೇಕು. ಗೊತ್ತಲ್ಲ ನಿಮಗೆ, ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಗೊತ್ತು. 3 ಸಲ ಹಿಂಗೆ ಸುಳಿದ್ಬಿಟ್ಟು ನಿಮ್ಮನ್ನು 3 ಸಲ ನಿಮ್ಮ ತಲೆಯಿಂದ ಮೇಲೆ ಹಿಂಗೆ 3 ಸಲ ಸುಳಿದ್ಬಿಟ್ಟು ನಂತರ ಏನು ಮಾಡ್ಬೇಕಂದ್ರೆ, ಇದನ್ನು ತೆಗೆದುಕೊಂಡು ಹೋಗಿ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ಯಾರು ಇರ್ತಾರ ಅವ್ರ ಮನೆ ಹತ್ತಿರ 100 ಮೀಟ್ರ ಅಥವಾ 200 ಮೀಟ್ರು ಇಷ್ಟು ಒಳಗಡೆ ನೀವು ಇದನ್ನು ಹೂತಾಗಿ ಬಿಟ್ಟು ಬರಬೇಕಾಗುತ್ತೆ. ಹೂತಾಗಿ ಬಿಟ್ಟು ಬಂದು ನಿಮ್ಮ ದಿನನಿತ್ಯದ ಕಾರ್ಯ ಏನಿರ್ತದೆ ಅದನ್ನು ನೀವು ಮಾಡ್ಕೊಳ್ಳಿ. ಯಾಕಂದರೆ ಇವರು ಬರೋದು ನಿಮಗೆ ಕೇವಲ ಒಂದು 9 ದಿನಗಳೊಳಗಡೆ ನಿಮಗೆ ಇಷ್ಟಪಟ್ಟಂತಹ ಸ್ತ್ರೀ ಅಥವಾ ಪುರುಷ 9 ದಿನಗಳೊಳಗಡೆ ನಿಮ್ಮ ಹತ್ರ ಬಂದೇ ಬರ್ತಾರೆ. ಇದಂತೂ 100% ಸತ್ಯ. ಈ ಒಂದು ಕಾರ್ಯವನ್ನು ಮಾಡಬೇಕಾದ್ರೆ ತುಂಬ ಶ್ರದ್ಧೆ ಭಕ್ತಿಯನ್ನು ನೀವು ಮಾಡಿ ಖಂಡಿತವಾಗಲೂ ಫಲ ನೀಡ್ತದೆ. ಒಂದು ವೇಳೆ ಇದನ್ನು ಮಾಡಲು ನಿಮ್ಮ ಹತ್ರ ಸಾಧ್ಯ ಆಗ್ತಿಲ್ಲ ಅಂತ ಹೇಳಿದ್ರೆ ಚಿಂತೆ ಪಡುವ ಅಗತ್ಯವಿಲ್ಲ. ನಮ್ಮ ನಂಬರ್ ಸ್ಕ್ರೀನ್ ಮೇಲೆ ಬರ್ತದೆ, ನೀವು ಯಾವ ಬೇಕಾದರೂ ಕಾಲ್ ಮಾಡ್ಬೋದು. ನಿಮ್ಮ ಯಾವ ಸಮಸ್ಯೆಗಳಿದ್ರೂ ನಾವು ಖಂಡಿತವಾಗಿ ಶೀಘ್ರದಲ್ಲೇ ಸ್ಪಂದಿಸ್ತೀವಿ. ಎಲ್ಲರಿಗೂ ನಮಸ್ಕಾರ.